ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಸ್ಟುಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈಟಾಗಿ ಮೇಕಪ್ ಮಾಡ್ಕೊಳ್ಳುವಾಗ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಫಂಕ್ಷನ್ಸ್ಗಳಿಗೆಲ್ಲ ಯಾವ ಥರ ನಾನು ಮೇಕಪ್ನ ಹಾಕೋತೀನಿ, ಯಾವ ಥರ ಯೂಸ್ ಮಾಡ್ತೀನಿ, ಯಾವ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಾನು ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ವೇರ್ಗೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಏನೇನು ಹಾಕೋತೀನಿ ಅಷ್ಟೇ ತೋರಿಸ್ತಾ ಇದ್ದೀನಿ. ಫೇಸ್ ವಾಶ್, ನಾನು ಅದೇ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ. ಅದೇ MCaffeine ಅವ್ರದ್ದು ಕಾಫಿ ಫೇಸ್ ವಾಶ್, ಇದನ್ನೇ ಯೂಸ್ ಮಾಡ್ತಿರೋದು. ನೆಕ್ಸ್ಟು ನಾನು ಯೂಸ್ ಮಾಡೋದು ಪಾಂಡ್ಸ್ BB ಕ್ರೀಮ್. ಸೊ ಇದು ಯಾಕೆ ಅಂದರೆ ಎಲ್ಲಾದರೂ ಹೊರಗಡೆ ಹೋಗುವಾಗ ಸ್ವಲ್ಪ ನಮ್ಗೆ ಫೌಂಡೇಶನ್ ಎಲ್ಲ ಬೇಡ, ಆದರೂ ಸ್ವಲ್ಪ ಮೇಕಪ್ ಬೇಕು ಬಟ್ ಫೌಂಡೇಶನ್ ಬೇಡ, ಈ ಥರ ಏನಾದರೂ ಇದ್ದರೆ ಆವಾಗ ಇದು BB ಕ್ರೀಮ್ನ ಯೂಸ್ ಮಾಡ್ಬೋದು, BB ಕ್ರೀಮ್. ಸೊ ನಾನು ಆವಾಗ ಅದಕ್ಕೆ ಪಾಂಡ್ಸ್ BB ಕ್ರೀಮ್ನ ಯೂಸ್ ಮಾಡೋದು. ಯಾರಾದರೂ ಮನೆಗೆ ಹೋಗಬೇಕು ಅಂತಂದರೆ, ಏನೋ ಸ್ವಲ್ಪ ಲೈಟಾಗಿ ಮೇಕಪ್ ಬೇಕು ಅಂತಂದರೆ ಆವಾಗ. ನೆಕ್ಸ್ಟು ಅಕಸ್ಮಾತಾಗಿ ನನಗೆ ಪಾಂಡ್ಸ್ BB ಕ್ರೀಮ್ ಬೇಡ ಅನ್ನಿಸ್ತು ಅಂದರೆ ನಾನು ಯೂಸ್ ಮಾಡೋದು ಇದು ಲ್ಯಾಕ್ಮಿ 925 ವೇಟ್ಲೆಸ್ ಮ್ಯೂಸ್ ಫೌಂಡೇಶನ್ ಅಂತ. ಇದು ಶೇಡ್ ನಂಬರ್ 2 ಬೀಚ್ ವೆನಿಲಾ. ಇದು ನನ್ನ ಶೇಡ್ ಬೀಚ್ ವೆನಿಲಾ ಶೇಡ್. ಇದನ್ನು ಯೂಸ್ ಮಾಡ್ತೀನಿ. ನನಗೆ ಇದು ಯೂಸ್ ಮಾಡೋದು ಬೇಡ ಅಂತ ಅನ್ನಿಸ್ದಾಗ ಪಾಂಡ್ಸ್ BB ಕ್ರೀಮ್ ಇದು ಅಂತೂ ಗೊತ್ತೇ ಆಗಲ್ಲ ನೀವೇನೋ ಹಚ್ಕೊಂಡಿದ್ದೀರಿ ಅಂತ. ಅಟ್ಲೀಸ್ಟ್ ನಮಗೆ ಪಾಂಡ್ಸ್ BB ಕ್ರೀಮ್ ಹಚ್ಕೊಂಡ್ರೆ ಸ್ವಲ್ಪ ಗೊತ್ತಾಗತ್ತೆ ಮೇಕಪ್ ಮಾಡ್ಕೊಂಡಿದ್ದೀವಿ ಅಂತ. ಬಟ್ ಏನಾದರೂ ನಾವು ನೋ ಮೇಕಪ್ ಲುಕ್ ಮಾಡ್ಕೋಬೇಕು ಅಂತ ಇದ್ದಿದ್ರೆ, ನ್ಯೂಡ್ ಮೇಕಪ್ ಲುಕ್ ಮಾಡ್ಕೋಬೇಕು ಅಂತ ಇದ್ದಿದ್ರೆ ಇದು ಚೆನ್ನಾಗಿದೆ, ಲ್ಯಾಕ್ಮಿ 925 ವೇಟ್ಲೆಸ್ ಮ್ಯೂಸ್ ಫೌಂಡೇಶನ್. ಅದರಲ್ಲೂ ಈ ಶೇಡ್ ನಂಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ತುಂಬಾ ಲೈಟ್ ವೇಟ್, ತುಂಬ ಲೈಟ್ ವೇಟ್. ಸೊ ನಾವು ಹಚ್ಕೊಂಡಿರೋದು ಗೊತ್ತೂ ಆಗಲ್ಲ, ಏನೋ ಹಚ್ಕೊಂಡಿದ್ದೀವಿ ಅಂತ ಯಾರಿಗೂ ಗೊತ್ತೂ ಆಗಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಿರ್ತೀವಿ. ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಸೊ ನಾವೇನು ಹಚ್ಕೊಂಡಿದ್ದೀವಿ ಅಂತಲೂ ಗೊತ್ತಾಗಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಿರ್ತೀವಿ. ಅದಕ್ಕೆ ನನಗೆ ಇದು ಇಷ್ಟ. ಯಾವಾಗ ಇದು ಬೇಡ ಅನ್ನಿಸ್ದಾಗ ನಾನು ಇದನ್ನು ಹಾಕೋತೀನಿ. ನೆಕ್ಸ್ಟು ಇವಾಗ ನನಗೆ ಇದು ಬೇಡ, ಸುಮ್ಮನೆ ಹಾಗೆ ಡೈಲಿ ವೇರ್ಗೆ ಅಥವಾ ಏನು ಬೇಡ, ನನಗೆ ಕೆಮಿಕಲ್ ಫ್ರೀ ಇರಬೇಕು ಅಂತ ಇದ್ದರೆ ಅನಿಸಿದರೆ ಆವಾಗ ಯೂಸ್ ಮಾಡೋದು ಇದು ಪ್ಲಮ್ದು ಶೀ ಮ್ಯಾಟ್ ಡೇ ಕ್ರೀಮ್ ಅಂತ. ಇದನ್ನು ಯೂಸ್ ಮಾಡ್ತೀನಿ. ಇದರಲ್ಲಿ ನಿಮ್ಗೆ ಕಾಣಿಸುತ್ತೇನೋ SPF 50 PA+++ UVA ಎಲ್ಲ ಕೊಟ್ಟಿದ್ದಾರೆ ಅವರು. ನಾರ್ಮಲ್ ಟು ಕಾಂಬಿನೇಷನ್ ಸ್ಕಿನ್ನವ್ರಿಗೆ ಇದು ಚೆನ್ನಾಗಿದೆ. ಎಲ್ಲ ಸನ್ ಪ್ರೊಟೆಕ್ಟ್ ಎಲ್ಲ ಇದೆ, ಚೆನ್ನಾಗಿದೆ ಇದು ಕೂಡ. ನನಗಿದು ಏನಾದರೂ ಕೆಮಿಕಲ್ ಫ್ರೀ ಇರಬೇಕು, ಜಾಸ್ತಿ ಕೆಮಿಕಲ್ ಬೇಡ, ಇದು ಬೇಡ, ಫೌಂಡೇಶನ್ಸ್ ಎಲ್ಲ ಬೇಡ ಅನ್ನಿಸ್ದಾಗ ಜಸ್ಟ್ ಒಂದು ಕ್ರೀಮ್ ಸಾಕು ಅಂದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದ್ರದ್ದು ಸ್ಮೆಲ್ಲು ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಕೂಡ ಚೆನ್ನಾಗಿದೆ, ನನಗಿಷ್ಟ. ಇದು ಕೂಡ ನೀವು ಟ್ರೈ ಮಾಡ್ಬೋದು ಇದನ್ನು. ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಲ್ಲ, ಬಟ್ ಇದು ಚೆನ್ನಾಗಿ ಅನಿಸುತ್ತೆ, ನೀವು ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೇನಾದರೂ ಇದು ಬೇಡ ಅನ್ನಿಸ್ತು, ಫೌಂಡೇಶನ್ ಎಲ್ಲ ಬೇಡ ಅಂತಂದರೆ ಬರೀ ಒಂದು ಕ್ರೀಮ್ ಸಾಕು, ನಮಗೇನು ಬೇಡ ಅಂದರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿದೆ. ಒಂದು ಸತಿ ಸಣ್ಣದು ಪ್ಯಾಕ್ ತೊಗೊಂಡು ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಅನಿಸಿದ್ರೆ ದೊಡ್ಡ ಪ್ಯಾಕ್ ತೊಗೊಳ್ಳಿ ಅಂತ. ನೆಕ್ಸ್ಟು ನಾನು ಯೂಸ್ ಮಾಡೋದು ಸ್ಪಿನ್ಸ್ ಅವ್ರದ್ದು BB ಪೌಡರ್, ಸ್ಪಿನ್ಸ್ BB ಪೌಡರ್. ಇದು ಯೂಸ್ ಮಾಡ್ತೀನಿ ಯಾವತ್ತಿದ್ರೂ. ನಾನು ಭಾಳ ವರ್ಷ ಆಯಿತು ನಾನು ಇದನ್ನೇ ಯೂಸ್ ಮಾಡೋದು, ಪೌಡರ್. ನೆಕ್ಸ್ಟು ಅದೇ ಸ್ವಲ್ಪ ಐಬ್ರೋಸ್ಗೆ ಹಾಕೋತೀನಿ ಅಷ್ಟೇ, ಐಬ್ರೋ ಪೆನ್ಸಿಲ್. ನೆಕ್ಸ್ಟ್ ನಮ್ಮದು ಕಾಜಲ್
ಲ್ಯಾಕ್ಮಿ ಐಕಾನಿಕ್ ಐ ಕಾಜಲ್ ಇದನ್ನೇ ಯೂಸ್ ಮಾಡೋದು. ಬಿಕಾಸ್ ಇದು ವಾಟರ್ ಪ್ರೂಫ್ ಇದೆ, ಆಮೇಲೆ ಸ್ಮಚ್ ಪ್ರೂಫ್ ಇದೆ. ಸೊ ನಾನು ಅದಕ್ಕೆ ಇದನ್ನ ಯೂಸ್ ಮಾಡೋದು. ತುಂಬಾ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟು ನಮಗೆ ಲಿಪ್ಸ್ಟಿಕ್ ಲಾರಿಯಲ್ ಪ್ಯಾರಿಸ್. ಇದು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಮ್ಯಾಟ್ ಲಿಪ್ಸ್ಟಿಕ್. ಇದ್ರದ್ದು ಶೇಡು 305 ರೋಸ್ ಗಾರ್ಡನ್ ಅಂತ. ಪಿಂಕ್ ಕಲರ್, ನ್ಯೂಡ್ ಪಿಂಕ್ ಕಲರ್ ಇದೆ, ನನ್ನ ಫೇವ್ರೆಟ್ ಕಲರ್. ಸೊ ಇದನ್ನು ಯೂಸ್ ಮಾಡ್ತೀನಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಕ್ಯಾನ್ ಸಿ ಹಿಯರ್. ಪಿಂಕ್ ಕಲರ್. ಸೊ ಇದು ಲಿಪ್ಸ್ಟಿಕ್. ಮೇಲ್ಗಡೆ ಇದೊಂದು ಲ್ಯಾಕ್ಮಿ ಅವ್ರದ್ದು ಲಿಪ್ ಲಾವ್ ಚೆರ್ರಿ, ಇದನ್ನು ಯೂಸ್ ಮಾಡ್ತೀನಿ. ಆಯಿತು, ಇದಿಷ್ಟೇ ನಾನು ಯೂಸ್ ಮಾಡೋದು, ಜಾಸ್ತಿ ಏನು ಯೂಸ್ ಮಾಡಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದು ತುಂಬ ಅಫೋರ್ಡೆಬಲ್ ಪ್ರೈಸಸಲ್ಲೇ ಸಿಗುತ್ತೆ ನಿಮಗೆ. ಇದೆಲ್ಲ ಜಾಸ್ತಿ ಏನು ದುಡ್ಡು ಖರ್ಚಾಗಲ್ಲ, ಇದು ಅಫೋರ್ಡೆಬಲ್ ಪ್ರೈಸಸಲ್ಲೇ ಸಿಗೋದು. ಬೇಕಿದ್ದರೆ ನೀವು ತೊಗೋಬೋದು, ಪರ್ಚೇಸ್ ಮಾಡ್ಬೋದು ಇದನ್ನು, ಈ ಥರದ್ದೇ ಪ್ರಾಡಕ್ಟ್ಸ್ನ. ಸೊ ಓಕೆ, ಇದು ನನ್ನ ವಿಡಿಯೋ. ಇದು ನಾನು ಡೈಲಿ ಮಾಡ್ಕೊಳ್ಳೋದು, ಅಥವಾ ಯಾವುದಾದ್ರೂ ಸ್ಮಾಲ್ ಎಲ್ಲರೂ ಫಂಕ್ಷನ್ಗೆ ಎಲ್ಲಾದರೂ ಹೋಗಬೇಕಂದ್ರೆ ನಾನು ಮಾಡ್ಕೊಳ್ಳೋದು ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಆ್ಯಂಡ್ ಟೇಕ್ ಕೇರ್.